ಬರುವ ಕೆಲವೇ ದಿನಮಾನಗಳ ಡಿಸಿಸಿ ಬ್ಯಾಂಕಿನ ಮುಂದೆ ಹೋರಾಟ ಮಾಡೋದಿರಿ. ಬರುವ ಕೆಲವೇ ದಿನಮಾನಗಳ ಡಿಸಿಸಿ ಬ್ಯಾಂಕಿನ ಮುಂದೆ ಹೋರಾಟ ಮಾಡೋದಿರಿ. ಡಿಸಿಸಿ ಬ್ಯಾಂಕ್ನಾಗ ಇದ್ದವರು ಹೆಂಗಾಗೈತಂದ್ರ ಮೊನ್ನೆ 700 ಕೋಟಿ ರೂಪಾಯಿ ಸಾಲ ಕೊಡೋರಿದ್ರು. ಹಾಳಾಗೋ ಫ್ಯಾಕ್ಟ್ರಿ, ಮುಳುಗಿಸುವಂತ ಫ್ಯಾಕ್ಟ್ರಿ. ಅವಾಗ ನಾವು ಬೆಳಗಾವದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. 700 ಕೋಟಿ ಅಲ್ಲಪ್ಪ, 7,000 ಕೋಟಿ ರೂಪಾಯಿ ಸಾಲ ಕೊಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರ ಲಾಕೌಟ್ ಆಗಿ ಹಾಳಾಗಿ ಟ್ರಿಬ್ಯುನಲ್ ಹೋಗಿ ಅರ್ಧ ಕಡಿಮೆ ಮಾಡಿ ತುಂಬ ಫ್ಯಾಕ್ಟ್ರಿಗಳಿಗೆ ಕೊಡಬೇಡ್ರಿ. ಅದು ರೈತರ ಹಣ. ಮುರುಗೋಡು ಮಹಾಂತ ಕಟ್ಟಿದ ಬ್ಯಾಂಕಿನ ಹಣ, ಅದು ಹಾಳು ಮಾಡಬೇಡ್ರಿ. ಮತ್ತದ ರೈತರಿಗೆ 40,000 ಯಾಕೆ ಕೊಡ್ತೀರಿ, ಹೆಚ್ಚು ಕೊಡ್ರೆ ಲಾಸ್ ಆಕತ್ತೆ ಅಂತ ಹೇಳಿದ್ರು. ಯಾರು? ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು. ನಾವು ಕ್ಷಮಾ ಕೇಳಿಸೇ ಬಿಟ್ಟಿವಿ, ಕೇಳಿಸಿದ್ರೆ ಕ್ಷಮಾ ಕೇಳಿಸಿ. ರೈತರಿಗೆ ಅಂದ್ರ ಅವ ಎಂತ ದೊಡ್ಡ ಸ್ಥಾನದಾಗಿದ್ರು ಕ್ಷಮಾ ಕೇಳಿಸೇ ಬಿಡುದು. ರೈತರಿಗೆ ಅನ್ನುವ ಹುಷಾರ್ಲೆ ಅನ್ನಬೇಕು, ಅವ್ರಿಗೆ ಮಾಹಿತಿ ಇರ್ಲಿಕ್ಕೆ ಕೇಳ್ಸೋಣಪ್ಪ. ನಾವು ನಬಾರ್ಡ್ ಗೈಡ್ಲೈನ್ಸ್ ಐತಿ. ಏನೈತಂದ್ರ 82,600 ರೂಪಾಯಿ ಪ್ರತಿ ರೈತ ಎಕರೆ ಕೊಡ್ಬೇಕಂತ ಐತಿ. ಕೇಳಕ್ ಹೋಗೋಣ, ಬರ್ತೀರಿ ಎಲ್ಲರೂ? ಲೋನ್ ಬೇಕಾಗಿಲ್ಲ ಯಾರಿಗೆ? 0% ಬಡ್ಡಿ ಹೋಗ್ತಮ್ಮ, ಆರಾಮ್ ಇರ್ಬೋದು. ಬ್ಯಾಂಕಿಗೆ ರೊಕ್ಕ ಕಟ್ಟಿ 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 ಎದಕ್ಕೆ ಬೇಕಾಗಿತ್ತು? ನಾವ್ ಯಾಕೆ ಇಷ್ಟು ದುಡ್ಕೊಳಕತ್ತೀವಿ ಗೊತ್ತದ? ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ, ಬಂಗಾರ ಚೈನ ಕಿರೀಟ ಹಾಕೋಬೇಕಂತೇನಿಲ್ಲ, ಆರಾಮದಿ ನಾವು. ಏನು ನಮ್ಮ ಸಂಕಲ್ಪ ಐತಿ ಅಂತಂದ್ರ 31 ಜಿಲ್ಲೆ ಒಳಗ ರೈತ ಮನಿ ಒಳಗ ಮದುವೆ ಅದ ಅಂತಂದ್ರ ಯಾವ ಬ್ಯಾಂಕಿನಾಗ ಯಾರ ಕಡೆ ಬಡ್ಡಿ ಹಂಗ ಸಾಲ ತರಬಾರ್ದು. ಒಳಗ ಟ್ರೆಜರಿ ಒಳಗಿನ ರೊಕ್ಕ ತಂದು ಮದುವೆ ಮಾಡ್ತಕ್ಕಂಥ ಸಾಮರ್ಥ್ಯ ಯಾವಾಗ ರೈತ ಬರ್ತೈತ ಅವಾಗ ನಾವು ಗೆದ್ದಂಗಿಲ್ಲ. ರೈತ ಎಲ್ಲಿ ಸಾಲ ಮಾಡಬಾರ್ದು. ಮಕ್ಕಳ ಶಿಕ್ಷಣಕ್ಕಾಗಿ 5 ಲಕ್ಷ 10 ಲಕ್ಷ ಫೀ ತುಂಬು ಸಂದರ್ಭ ಅಂತಂದ್ರ ತಾಯಂದ್ರ ಕೊಳ್ಳಾಗಿನ ಬಂಗಾರ ಒತ್ತಿ ರೊಕ್ಕ ಕೊಡೋದಲ್ಲ, ಒಳಗಿಂದ ತಂದು ತಗೋತಮ್ಮ ಫೀ ತುಂಬ ಅನ್ನುವಂತ ಸಾಮರ್ಥ್ಯ ಬರ್ಬೇಕು ಪ್ರತಿಯೊಬ್ಬ ರೈತಗ. ನಾವು ಬಡ್ಡಿ ಹಂಗ ರೊಕ್ಕ ತಗ್ಸೋದು, ಬಂಗಾರ ಮಾರುದು, ಜಮೀನನ್ನ ಇನ್ನೊಂದು ಕರಾರ್ ಮತ್ತೊಬ್ರಿಗೆ ಬಡ್ಡಿ ಹಂಗ ಬರೋದು ಕೊಡುದು. ಅವ ಬರ್ಕೊಂಡ 3 ವರ್ಷ ಆದಂತ ರೊಕ್ಕ ಕೊಡಕ್ ಹೋದ್ರ ಖರೀದಿ ಆಗಿದ್ ಕೊಡಂಗಿಲ್ಲ, ಅವನು ಕದಿಯೋಗಿಲ್ಲ ಆಗೈತಿಲ್ರಿ. ಅದಕ್ಕ ಡಿಸಿಸಿ ಬ್ಯಾಂಕಿಂದು ನಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ 82,600 ರೂಪಾಯಿ ಪ್ರತಿಯೊಬ್ಬ ರೈತ ಕೊಡ್ಬೇಕು. ಈಗ ಬರೀ 40,000 ರೂಪಾಯಿ ಕೊಡ್ತಾರ. ಏನಂದ ಕೆವಿ ಜಾಗ ಇರಲಿ, ಸ್ಟೇಟ್ ಬ್ಯಾಂಕ್ ನಾಗ ಇರಲಿ, ಕೆನರಾ ಲೋನ್ ಇರಲಿ, ಸೊಸೈಟಿಯಾಗ ಕೊಡ್ಲೇಬೇಕು. ನೀವೆಲ್ಲಾ ಗಟ್ಟಿ ಆದ್ರಂದ್ರ ಚುನಪ್ಪ ಪೂಜಾರಿ ಎಲ್ಲ ರೈತ ಮುಖಂಡರ ನೇತೃತ್ವದೊಳಗ ಬರುವ ಕೆಲವೇ ದಿನಮಾನಗಳ ಡಿಸಿಸಿ ಬ್ಯಾಂಕಿನ ಮುಂದೆ ಹೋರಾಟ ಮಾಡೋದಿರಿ. ಬರ್ತೀರಿ ಎಲ್ಲರೂ? ರೊಕ್ಕ ತಗೊಂಡ ಬರುವ ಮತ್ತ 82,000 ತಾಯಿ 200 ರೂಪಾಯಿ ಬರಕತ್ತಿಲ್ಲ ನಮಗೂ.